ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮಟನ್ ಡ್ರೈ ಫ್ರೈ. ಇದು ಬೇಗ ಆಗುತ್ತೆ ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಈಗ ಇದನ್ನು ಮಾಡೋದಕ್ಕೆ ಏನು ಬೇಕಂತ ನೋಡೋಣ. ಮೊದಲು ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಬಿಟ್ಟು ಇದಕ್ಕೆ 1/2 kg ಮಟನ್ನ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಅರ್ಧ ಲೋಟ ಸಾಕು. ಇಷ್ಟು ಹಾಕ್ಬಿಟ್ಟು ಮಟನ್ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ಒಂದೊಂದು ಮಟನ್ನು ಬೇಗ ಬೇಯುತ್ತೆ, ಒಂದು ಲೇಟಾಗಿ ಬೇಯುತ್ತೆ. ನಾನು ಇದನ್ನು ಆಲ್ಮೋಸ್ಟ್ 7 ವಿಷಲ್ ಕೂಗಿಸಿದ್ದೆ. ಸೊ ಡಿಪೆಂಡ್ಸ್ ಆನ್ ಮಟನ್ನು. ನೋಡಿ ವಿಷಲ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಇಷ್ಟಾಗಿದೆ. ಇದು ಆಲ್ಮೋಸ್ಟ್ ಕುಕ್ ಆಗಿದೆ ಮಟನ್ನು. ಈಗ ಇದರಲ್ಲಿ ವಾಟರ್ ಕಂಟೆಂಟ್ ಇದೆ ಅಲ್ವಾ, ಅದೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ನಾನು ಮತ್ತೆ ಇದನ್ನು ಹಾಗೆ ಓಪನ್ ಪ್ಯಾನಲ್ಲಿ ಬೇಯೋಕ್ಕಿಟ್ಟೆ. ನೋಡಿ, ಈ ಥರ ನೀರೆಲ್ಲ ಹೋಗಿದೆ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಇಟ್ಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿರೋದು ಪೇಸ್ಟ್ ಬೇಕಿದ್ರೂ ಹಾಕ್ಕೋಬೋದು, ಬಟ್ ಈ ಥರ ಹಾಕಿದ್ರೆ ಸ್ವಲ್ಪ ಫ್ರೈಗೆ ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಪುದೀನ ಒಂದು ಕಪ್ಪಷ್ಟಿದೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವಾಗಲೂ ಮಟನ್ ಸಾಂಬಾರು ತಿಂದು ಬೇಜಾರು ಅನಿಸುತ್ತೆ. ಸೊ ಈ ರೀತಿ ಬೇಗ ಆಗುತ್ತೆ. ಸೊ ಈಗ ಹಸಿಮೆಣಸಿನ್ಕಾಯಿ ನಾನು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಬೇಯಿಸಿಟ್ಕೊಂಡಿರೋ ಮಟನ್ನ ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಮಟನ್ ಬೇಯೋವಾಗಲೇ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಬೇಗ ಹಿಡಿಯೋದಿಲ್ಲ ಮಟನ್ಗೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಬೇಕಿದ್ದರೂ ಹಾಕ್ಬೋದು. ಸ್ವಲ್ಪ ಬೇಗ ಹಾಕಿದ್ರೆ ಏನಂದರೆ ಅದರದ್ದು ಟೇಸ್ಟ್ ಕೂಡ ಅದಕ್ಕೆ ಹಿಡಿಯುತ್ತೆ ಚೆನ್ನಾಗಿ ಫ್ರೈ ಆದರೆ. ಈಗ ಸ್ವಲ್ಪ ಅರಿಶಿನ, ಧನಿಯಾ ಪೌಡರು 1/2 ಸ್ಪೂನ್, ಗರಂ ಮಸಾಲ, ಮತ್ತು ಸ್ವಲ್ಪ ಅಚ್ಕಾರದ ಪುಡಿ. ಖಾರ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬಹುದು. ಸೊ ಈಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಹಾಕಿದ್ದೀನಿ. ನಿಮಗಿನ್ನೂ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ, ಬಟ್ ಇಷ್ಟು 1/2 kgಗೆ ಇಷ್ಟು ಸಾಕಾಗುತ್ತೆ. ಈಗ ಸ್ವಲ್ಪ ಎಲ್ಲ ಫ್ರೈ ಮಾಡಿ ಆದಮೇಲೆ ರೆಡಿ ಆಗಿದೆ ಇದು. ನೋಡಿ, ಹೀಗೆ ಬರುತ್ತೆ ಫೈನಲಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನೆಲ್.